ಹೇ ವಾಟ್ಸಪ್ ಗೈಸ್, ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ನ ನಾನು ಹೆಂಗೆ ಕ್ರಿಯೇಟ್ ಮಾಡಿದೆ ಅಂತ ತೋರಿಸ್ತೀನಿ. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಎಫಿಷಿಯನ್ಸಿ. ನನಗೆ ಯಾವಾಗ ಐಡಿಯಾ ಸ್ಪಾರ್ಕ್ ಆಗುತ್ತೋ ಅವಾಗ ನಾನು ಕ್ವಿಕ್ ಆಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಬೇಕು. ಅಂಡ್ ಆಲ್ಸೋ ನಾನು ಯೂಸ್ ಮಾಡ್ತಾ ಇರೋಂಥ ಎಕ್ವಿಪ್ಮೆಂಟ್ ಎಲ್ಲದ್ರ ಬಗ್ಗೆನೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಹಳೆ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೀವು ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ತುಂಬ ಜನಕ್ಕೆ. ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನಾನು ಯೂಟ್ಯೂಬ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ, ಬೇರೆ ಬೇರೆ ಲೊಕೇಶನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೆ. ಯಾಕಂದರೆ ನಂಗೆ ಪರ್ಟಿಕ್ಯುಲರಾಗಿ ಗೊತ್ತಿರಲಿಲ್ಲ ಇದೇ ಲೊಕೇಶನಲ್ಲಿ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಮಾಡ್ಬೋದು ಅಂತ. ಬಟ್ ಇವಾಗ ನನಗೆ ಪರ್ಮನೆಂಟಾಗಿ ಗೊತ್ತಾಗಿದೆ ಎಲ್ಲಿ ಯೂಟ್ಯೂಬ್ ವಿಡಿಯೋಸ್ನ ಮಾಡ್ಬೋದು ಅಂತ. ನಿಮ್ಗೊಂದು ರೂಮ್ ಇದೆ, ಇಲ್ಲಿ ರೂಮ್ ಡೋರ್ ಅದು. ಸೊ ಇದೇ ರೂಮಲ್ಲಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದು. ಬನ್ನಿ ರೂಮ್ ಒಳಗೆ ತೋರಿಸ್ತೀನಿ ಇವಾಗ ಏನಾಗಿದೆ ಅಂತ. ಎಸ್, ಬಟ್ ಈ ರೂಮ್ ಪರಿಸ್ಥಿತಿ ಇವಾಗ ಏನಾಗಿದೆ ಅಂದರೆ ಆಬ್ಸಲ್ಯೂಟ್ ಮೆಸ್ ಆಗಿದೆ ಇದು. ಮುಂಚೆ ಇಲ್ಲೇ ನಾನು ಎಡಿಟ್ ಮಾಡ್ತಾ ಇದ್ದಿದ್ದು, ಬಟ್ ನಮ್ಮ ಸ್ಟುಡಿಯೋ ಶಿಫ್ಟ್ ಆದಮೇಲೆ ಇಲ್ಲಿ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ನಾನು ಬಂದೇ ಇಲ್ಲ. ಇದೊಂಥರ ಗೋಡೌನ್ ಥರ ಮಾಡ್ಕೊಂಬಿಟ್ವಿ. ಬೇಕಾಗಿರೋ ಐಟಮು, ಬೇಡದೇ ಇರೋ ಐಟಮು, ಶಾರ್ಟ್ ಫಿಲಮ್ ಪ್ರಾಪ್ಸ್ ಆಗಿರಲಿ ಎಲ್ಲನೂ ತೊಗೊಂಬಂದು ಇಲ್ಲಿ ಒಂದೊಂದೇ, ಆ್ಯಕ್ಚುಲಿ ಏನೂ ಇರ್ತಾ ಇರಲಿಲ್ಲ ಇಲ್ಲಿ, ಒಂದೊಂದೇ ಇಡೋಕ್ಕೆ ಸ್ಟಾರ್ಟ್ ಮಾಡಿ 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 ಎಲ್ಲನೂ ಬೇಡದೇ ಇರೋ ಐಟಮ್ಸ್ ಎಲ್ಲ ಇಲ್ಲೇ ಡಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಹಿಂಗಾಗಿದೆ ನೋಡಿ ಇವಾಗ. ಸೊ ನನ್ನ ಐಡಿಯಾ ಏನಂತ ಹೇಳಿದ್ರೆ, ಈ ಕಡೆ ಒಂದು ವಿಂಡೋ ಇದೆ, ಈ ವಿಂಡೋನ ಕವರ್ ಮಾಡಿಬಿಟ್ಟು ಈ ಆ್ಯಂಗಲಲ್ಲಿ ಶೂಟ್ ಮಾಡೋಣ ಅಂತ ಇದ್ದೀನಿ. ತುಂಬ ಚಿಕ್ಕ ರೂಮ್ ಇದು. ಸೊ ಕ್ಯಾಮ್ರಾ ಆ್ಯಂಗಲ್ ಇಟ್ಟರೆ ಡೆಪ್ತ್ ಕ್ರಿಯೇಟ್ ಆಗೋಲ್ಲ. ಆದಷ್ಟು ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕಂದ್ರೆ ಸ್ವಲ್ಪ ಜಾಗ ಸ್ಪೇಸ್ ದೊಡ್ಡದಾಗಿದ್ದರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕ್ಯಾಮ್ರಾನಲ್ಲಿ ಡೆಪ್ತ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ಇರೋದ್ರಲ್ಲೂ ನಾನು ಇವಾಗ ಕ್ರಿಯೇಟ್ ಮಾಡ್ಕೊಬೇಕು. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಅಂತ ಹೇಳಿದ್ರೆ ಇದರಲ್ಲಿ ಏನೇನು ಬೇಕು ಏನೇನು ಬೇಡ ಅದೆಲ್ಲನೂ ಸೆಗ್ರಿಗೇಟ್ ಮಾಡಿ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದೇ ಇರೋದನ್ನ ಕಸಕ್ಕಾಗಿ ಫಸ್ಟ್ ಈ ರೂಮ್ನ ಕ್ಲೀನ್ ಮಾಡಬೇಕು. ಅದೇ ಇರೋದು ವಿಷಯ. ಈ ವಿಂಡೋ ನೋಡ್ತಾ ಇರ್ಬೋದು ನೀವು, ಇದ್ರ ಒಳ್ಳೆ ನ್ಯಾಚುರಲ್ ಲೈಟ್ ಬರುತ್ತೆ, ಬಟ್ ಲೈಟು ವೇರಿ ಆಗ್ತಾ ಹೋಗುತ್ತೆ. ಸೊ ಈ ವಿಂಡೋ ಲೈಟ್ನ ನಾನು ಕಟ್ ಮಾಡಬೇಕು. ಅದಕ್ಕೆ ನಾನು ಸ್ಕ್ರೀನ್ನ ಹುಡುಕ್ತಾ ಇದ್ದೆ. ಯಾವುದೋ ಒಂದು ಹಳೆ ಬಾಕ್ಸಲ್ಲಿ ನನಗೆ ಈ ಸ್ಕ್ರೀನ್ ಸಿಕ್ತು. ನಿಸ್ಸಯನ ಅಂತ ಒಂದು ಕನ್ನಡದಲ್ಲಿ ಶಾರ್ಟ್ ಫಿಲಮ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು 2-3 ವರ್ಷದ ಹಿಂದೆ. ಸೊ ಆ ಶಾರ್ಟ್ ಫಿಲಮ್ಗೆ ಪ್ರಾಪ್ ಥರ ಯೂಸ್ ಮಾಡಿದ್ವಿ ಎಲ್ಲ ವಿಂಡೋನು ಕವರ್ ಮಾಡೋದಕ್ಕೆ. ಅದರಲ್ಲೂ ಖುದ್ದಾಗಿ ಹೋಗಿ ಆ ಶಾರ್ಟ್ ಫಿಲಮ್ಗೆ ಅಂತ ಹೊಲಿಸಿದ್ದು ವೈಟ್ ಕಲರ್ ಸ್ಕ್ರೀನ್ನ. ಇವಾಗ ನನಗೆ ಯೂಸ್ ಆಗ್ತಿದೆ ಈ ವಿಂಡೋನ ಕವರ್ ಮಾಡೋದಕ್ಕೆ. ಸೂಪರ್. ಫುಲ್ ಕಟ್ ಮಾಡ್ತಾ ಇಲ್ಲ ಲೈಟ್ನ, ಥರ ಸಾಫ್ಟಾಗಿ ನ್ಯಾಚುರಲ್ ಲೈಟ್ ಬರ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಅಂಕಲ್ಲು. ಈ ಫರ್ನಿಚರ್ ಏನಿದೆ ಕಂಪ್ಯೂಟರ್ ಡೆಸ್ಕ್, ಇದೇ ಡೆಸ್ಕ್ ಇದು ಆಲ್ಮೋಸ್ಟ್ ಒಂದು 30 ವರ್ಷ ಅನ್ಸುತ್ತೆ, 25-30 ವರ್ಷದ ಹಳೆ ಕಂಪ್ಯೂಟರ್ ಡೆಸ್ಕ್ ಇದು. ಇವಾಗ ನಾನು ನನ್ನ ಯೂಟ್ಯೂಬ್ ಸ್ಟುಡಿಯೋಗೆ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಫರ್ನಿಚರ್ ಇಲ್ಲಿರೋದು ನಾನು ಮರ್ತೋಗ್ಬಿಟ್ಟಿದ್ದೆ. ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ ಯೂಟ್ಯೂಬ್ ಸ್ಟುಡಿಯೋಗೆ ಒಳ್ಳೆ ಡೆಸ್ಕ್ ಬೇಕು ಅಂತ. ಆದಮೇಲೆ ಗೊತ್ತಾಯಿತು ಇದು ಇಲ್ಲೇ ಇದೆ ಅಂತ. ಯಾರೂ ನಂಬಲ್ಲ, 25-30 ವರ್ಷದ ಹಳೆ ಫರ್ನಿಚರ್ ಇದು ಅಂತ. ವರ್ಕ್ ಮಾಡೋಕ್ಕೆ ವಿಶಾಲವಾಗಿದೆ, ಕನ್ವೀನಿಯೆಂಟಾಗಿ ವರ್ಕ್ ಮಾಡ್ಬೋದು. ಓಕೆ, ಇನ್ನೂ ಕೆಲಸ ಬಾಕಿ ಇದೆ, ಬಟ್ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಮನೆಯಿಂದ ಊಟ ಕಳಿಸಿದ್ದಾರೆ, ಊಟ ಮಾಡಿ ತಿರ್ಗಾ ಸ್ಟಾರ್ಟ್ ಮಾಡೋಣ. ಊಟ ಬೇಗ ಮಾಡಿಬಿಡ್ಬೋದು, ತೊಳೆಯೋದೇ ಸ್ವಲ್ಪ ಕಷ್ಟ. ನಾನು ಯಾವ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ಗೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್, M1 MacBook Pro 2020ನಲ್ಲಿ ತೊಗೊಂಡಿದ್ದು ನಾನು. ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಪೋರ್ಟಬಿಲಿಟಿ. ಟ್ರಾವೆಲ್ ಮಾಡುವಾಗ ಕೂಡ ನಾವು ಎಡಿಟ್ ಮಾಡ್ಬೋದು. ಇವಾಗ ನೀವು ಬೈ ಮಾಡ್ತೀರಾ ಅಂದರೆ M4, M3, M4 ಆ ಥರ ಲೇಟೆಸ್ಟ್ ಬಂದಿದೆ, ಅದನ್ನು ನೀವು ತೊಗೊಬೋದು. ಬಟ್ ಈ ಮ್ಯಾಕಲ್ಲಿ 2 ಪೋರ್ಟ್ಸ್ ಇರೋದು, Type-C ಪೋರ್ಟ್ಸು. ಸೊ ಹಾರ್ಡ್ ಡಿಸ್ಕ್ ಎಲ್ಲ ಕನೆಕ್ಟ್ ಮಾಡ್ಕೊಬೇಕು ಅಂದರೆ ಈ ಥರ ಒಂದು ಅಡ್ಯಾಪ್ಟರ್ ತೊಗೊಂಡಿದ್ದೀನಿ ಬೆಲ್ಕಿಂದಿದ್ದು. ಆಮೇಲೆ ಡೆಸ್ಕ್ ಮೇಲೆ ಇಡೋಕ್ಕೆ ಈ ಥರ 2 ಪ್ರಾಕ್ಟಿಕಲ್ ಲೈಟ್ ಇದೆ, ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸು ಥೈಲ್ಯಾಂಡ್ಗೆ ಹೋದಾಗ ತಂದಿದ್ದು.
ಆ್ಯಂಡ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಸೀಗೇಟ್ದು 4 TB ಹಾರ್ಡ್ ಡಿಸ್ಕ್ ಇದೆ, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಆ್ಯಂಡ್ ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡೋದಕ್ಕೆ ನನ್ನ ಹತ್ರ ಈ ಮೈಕ್ ಇದೆ. ಇದು ಡೈರೆಕ್ಷನಲ್ ಮೈಕು ರೋಡ್ NTG2. ಆ್ಯಂಡ್ ಅದನ್ನು ಹೋಲ್ಡ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಇದೆ. ವಾಯ್ಸ್ ಓವರೆಲ್ಲ ಈ ಮೈಕಲ್ಲಿ ಕೊಡ್ಬೋದು ನಾನು, ಒಳ್ಳೆ ಕ್ವಾಲಿಟಿ ಬರುತ್ತೆ. ಆ್ಯಂಡ್ JBLದು ಒಂದು ಬ್ಲೂಟೂತ್ ಹೆಡ್ಫೋನ್ ಇದೆ. ಆ್ಯಂಡ್ ಈ ಕಂಪ್ಯೂಟರ್ ಡೆಸ್ಕ್ ಮೇಲೆ ಇಡೋದಕ್ಕೆ ನಾನು ಮಾನಿಟರ್ ಸ್ಟ್ಯಾಂಡ್ ಅಂತ ತೊಗೊಂಡಿದ್ದೀನಿ. carpentry.com ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಬೈ ಮಾಡಿದ್ದಿದ್ದು. ಆ್ಯಂಡ್ ಇದೊಂದು ಲೈಟ್ ತೊಗೊಂಡಿದ್ದೀನಿ ನಾನು, ಹೋಮ್ ಮೇಟ್ ಅಂತ ಈ ಕಂಪ್ನಿ ಹೆಸರು. ಅವರೇ ಗಮ್ಮು ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ಡೆಸ್ಕ್ ಹಿಂದ್ಗಡೆ ಜಸ್ಟ್ ಪ್ಲೇಸ್ ಮಾಡಿದ್ರೆ RGB ಲೈಟ್ ಬರುತ್ತೆ. ಆ್ಯಂಡ್ LG ಸೌಂಡ್ ಬಾರ್ ಇದೆ. ಆ್ಯಕ್ಚುಲಿ ಇದನ್ನು ನನಗೆ TV ಜೊತೆ ಕೊಟ್ಟಿದ್ದು, ಒಳ್ಳೆ ಕ್ವಾಲಿಟಿ ಬರುತ್ತೆ. ಆ್ಯಂಡ್ ಮನೇಲಿ ಯಾರು ಯೂಸ್ ಮಾಡ್ತಾ ಇರಲಿಲ್ಲ, TV ಕನೆಕ್ಟ್ ಆಗಿತ್ತು, TV ನೋಡೋದೇ ಕಮ್ಮಿ, ಸೊ ಇಲ್ಲಿಗೆ ತೊಗೊಂಬಂದಿದ್ದೀನಿ. ಆ್ಯಂಡ್ ಡೆಸ್ಕ್ ಮೇಲೆ ಇಡೋದಕ್ಕೆ ಒಂದು ಡೆಸ್ಕ್ ಮ್ಯಾಗ್ನೆಟ್ ತೊಗೊಂಡಿದ್ದೀನಿ. ಇದನ್ನು ನಾನು ಡೈಲಿ ಆಬ್ಜೆಕ್ಟ್ಸ್ ಅಂತ ಒಂದು ಕಂಪ್ನಿ ಇದೆ, ಅದರಲ್ಲಿ ನಾನು ಬೈ ಮಾಡಿದ್ದು. ಐ ಥಿಂಕ್ 21 ಇಂಚ್ ಮಾನಿಟರ್ ಇದು, ಬೆನ್ಕ್ಯೂದು. ವರ್ಸ್ಟ್ ಕಲರ್ ಚೆನ್ನಾಗಿಲ್ಲ. ಬೆನ್ಕ್ಯೂನಲ್ಲಿ ಬೇರೆ ಮಾಡೆಲ್ಸು ತುಂಬ ಚೆನ್ನಾಗಿದೆ. ಇದು ಅವಾಗ ತೊಗೊಂಡಿದ್ದು, ಒಂದು 6-7 ವರ್ಷದಿಂದ ತೊಗೊಂಡಿದ್ದು. ಅವಾಗ ಇದೇ ಚೆನ್ನಾಗಿದ್ದು. ತೊಗೊಂಡಾಗ ಒಂದು 6-7 ಸಾವಿರ ಇತ್ತು ಅನಿಸುತ್ತೆ. ಜಸ್ಟ್ ಬೇಸಿಕ್ ಮಾನಿಟರು. ಲಾಜಿಟೆಕ್ ಕೀಬೋರ್ಡು, ಲಾಜಿಟೆಕ್ MX ಮಾಸ್ಟರ್ ಕೀಯಸ್ ಕಾಂಬೋ ಪ್ಯಾಕ್ ಇದು. ಇದರಲ್ಲಿ ಒಂದು ಪಾಮ್ ರೆಸ್ಟು, ಕೀಬೋರ್ಡು, ಮೌಸು ಅಷ್ಟು ಬರುತ್ತೆ. ಇದೇ ಮೌಸು. ಸೊ ಒಂದು ಸತಿ ಫುಲ್ ಚಾರ್ಜ್ ಆಯಿತು ಅಂದರೆ ಆಲ್ಮೋಸ್ಟ್ 2 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಒಳ್ಳೆ ವಿಷಯ ಏನಂತ ಹೇಳಿದ್ರೆ ಇದರಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳೋ ಅಂಥ ಬಟನ್ಸ್ ಒಂದಷ್ಟಿದೆ. DaVinci Resolve, ಪ್ರೀಮಿಯರ್ ಪ್ರೊ, ಫೋಟೋಶಾಪ್ ಯಾವುದೇ ನೀವು ಸಾಫ್ಟ್ವೇರ್ ಯೂಸ್ ಮಾಡ್ತಾಯಿದ್ರು ನಿಮಗೆ ಯಾವ ಶಾರ್ಟ್ಕಟ್ ಕೀನ ನೀವು ಜಾಸ್ತಿ ಯೂಸ್ ಮಾಡ್ತೀರೋ ಅದನ್ನು ಕಸ್ಟಮೈಸ್ ಮಾಡ್ಕೊಬೋದು ಈ ಬಟನ್ಸಲ್ಲಿ. ಆ್ಯಂಡ್ ಇದು ಕೀಬೋರ್ಡು. ಒಂದು ಚಾರ್ಜಲ್ಲಿ ಆಲ್ಮೋಸ್ಟ್ ಒಂದು 4 ಮಂತ್ಸ್ವರೆಗೂ ಬರುತ್ತೆ. ಬ್ಯಾಕ್ಲೈಟ್ ಆನ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಚಾರ್ಜು. ತುಂಬ ಗಲೀಜಾಗಿದೆ ಇದು ಲೈಟು. ಇದನ್ನು ಕೂಡ ನಾವು ಶಾರ್ಟ್ ಫಿಲಮ್ಗೆ ಅಂತ ತೊಗೊಂಡಿದ್ದು. ಇವಾಗ ಕ್ಲೀನ್ ಮಾಡೋವಾಗಲೇ ಇದು ಸಿಕ್ಕಿದ್ದು, ತುಂಬ ಗಲೀಜಾಗಿದೆ. ಫೈನಲಿ ಚೇರು. ಇದನ್ನು ನಾನು ಅರ್ಬನ್ ಲ್ಯಾಡರ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಬುಕ್ ಮಾಡಿದ್ದು. ನಮ್ಮ ಆಫೀಸಲ್ಲಿರೋಂಥ ಎಲ್ಲನೂ ಇದೇ ಚೇರ್, ಇದೇ ಮಾಡೆಲು, ಸೇಮ್ ಚೇರ್. ನೀವು ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಬುಕ್ ಮಾಡಿದ ತಕ್ಷಣ ಇದೊಂಥರ ಒಂದು ಬಾಕ್ಸಲ್ಲಿ ಹಾಕಿ ಕಳಿಸ್ತಾರೆ, ನೀವೇ ಅಸೆಂಬಲ್ ಮಾಡ್ಕೊಬೋದು. ಫೈನಲ್ ಆಗಿ ಇದೊಂದು ಸೈಕಲ್ ಇದೆ, ರಾಕ್ ರೈಡರ್ ಡೆಕತ್ಲಾನಲ್ಲಿ ತೊಗೊಂಡಿದ್ದು. ರಾಕ್ ರೈಡರ್ 520 ಅಂತ. ಇವಾಗ ಇದನ್ನು ಎಲ್ಲಿಡೋದು ಅಂತ ಗೊತ್ತಾಗಿಲ್ಲ. ಈ ರೂಮಲ್ಲಿ ಇಟ್ಟಿದ್ವಿ, ಈಚೆ ಇಟ್ಟರೆ ಕದ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಈ ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊಬೋದು ನಾನು ಹೆಂಗೆ ಇದಿಷ್ಟು ಅಫೋರ್ಡ್ ಮಾಡೋಕ್ಕಾಯಿತು ಅಂತ. ಡೆಫಿನೆಟ್ಲಿ ಇಲ್ಲ. ಓವರ್ ದ ಇಯರ್ಸ್ ಇದೆಲ್ಲನೂ ಒಂದೊಂದೇ ಐಟಮ್ಸ್ನ ತೊಗೊಂಡು ಬಿಲ್ಡ್ ಮಾಡ್ತಾ ಬಂದಿರೋದು. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ನಮ್ಮದೇ ಒಂದು ಸ್ಟುಡಿಯೋ ಇದೆ, 50mm ಸ್ಟುಡಿಯೋಸ್ ಅಂತ. ಯೂಟ್ಯೂಬಲ್ಲಿ ನಮ್ಮದು ಅಫಿಷಿಯಲ್ ಚಾನಲ್ ಕೂಡ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಮ್ಮ ಚಾನಲ್ ನೇಮ್ನ ಆ್ಯಂಡ್ ಲಿಂಕ್ನ. ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ನಾವು ವೆಡ್ಡಿಂಗ್ ವಿಡಿಯೋಸ್, ಕಾರ್ಪೊರೇಟ್ ವಿಡಿಯೋಸ್, ಈ ಥರದ್ದೆಲ್ಲ ಪ್ರೊಫೆಷ್ನಲ್ ವರ್ಕ್ನ, ಪೇಯ್ಡ್ ವರ್ಕ್ನ ನಾವು ಮಾಡ್ತೀವಿ. ಸೊ ದಟ್ ಅದಕ್ಕೋಸ್ಕರ ನಾವು ತೊಗೊಂಡಿರೋವಂಥ ಒಂದಷ್ಟು ಎಕ್ವಿಪ್ಮೆಂಟ್ಸು. ಪ್ರೊಫೆಷ್ನಲ್ ವರ್ಕ್ ಇಲ್ಲದೇ ಇರೋವಂಥ ಟೈಮಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡ್ತಾ ಇರೋದು. ಸೊ ವಯರ್ನ ಮ್ಯಾನೇಜ್ ಮಾಡೋದಕ್ಕೆ ಇದೊಂದು ಪ್ರೊಟಾನಿಕ್ಸ್ ಸ್ಪೈಕ್ ಬಸ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. 8 ಪವರ್ ಸ್ಲಾಟ್ಸ್ ಇದೆ. ಸೊ ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕು. ಇವಾಗ ಒಂದೊಂದೇ ಐಟಮ್ಸ್ನ ಡೆಸ್ಕ್ ಮೇಲೆ ಪ್ಲೇಸ್ ಮಾಡ್ತಾ ಬರೋಣ. ಸೀರಿಯಸ್ಲಿ ಬೆವ್ತೋಗ್ಬಿಟ್ಟೆ ಫುಲ್ ಸೆಟಪ್ ಮಾಡೋಷ್ಟರಲ್ಲಿ. ಸೊ ಓವರಾಲ್ ನಾನು 4 ಲೈಟ್ ಯೂಸ್ ಮಾಡ್ತಾಯಿದ್ದೀನಿ. 2 ಪ್ರಾಕ್ಟಿಕಲ್ ಲೈಟು, ಒಂದು ಹೇರ್ ಲೈಟು, ಒಂದು ಕೀ ಲೈಟ್ ಅಂತ. ಆ್ಯಂಡ್ ನನ್ನ ಫೇಸ್ಗೆ ನಾನು ಕೀ ಲೈಟ್ನ ಕೊಟ್ಟಿದ್ದೀನಿ. ಅದು ಗೋಡಾಕ್ಸ್ ಬ್ರ್ಯಾಂಡ್ದು SL60 ಅಂತ. ಸೊ ಇದು ನನ್ನ ಯೂಟ್ಯೂಬ್ ವಿಡಿಯೋಸ್ ಸೆಟಪ್. ಈ ಥರ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ಯಾವ ಥರ ಕಂಟೆಂಟ್ನ ಅಪ್ಲೋಡ್ ಮಾಡಬೇಕು ಅಂತ. ನಿಮ್ಗೆ ಏನಾರ ಕಾನ್ಸೆಪ್ಟ್ ಏನಾರ ಇತ್ತು ಅಂತ ಹೇಳಿದ್ರೆ, ಯಾವುದಾರ ಟಾಪಿಕ್ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿದಿದ್ರೆ ನಾನು ಅದ್ರ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಟ್ಯುಟೋರಿಯಲ್ ಮುಖಾಂತರ. ಆ್ಯಂಡ್ ಇದು ನನ್ನ ಯೂಟ್ಯೂಬ್ ವಿಡಿಯೋಸ್ ಸೆಟಪ್.